ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಥವಾ ಪರಹಿತ ಚಿಂತನೆ ಅನ್ನುವುದನ್ನು ನಾವು ಪ್ರಾಣಿ ಜಗತ್ತಿನಲ್ಲಿ ನೋಡ್ತೀವಿ. ಪ್ರಾಣಿಗಳಲ್ಲೂ ಸಹ ಪಕ್ಷಿಗಳು, ಪ್ರಾಣಿಗಳು, ಬೇಕಾದಷ್ಟು ಜೀವಿಗಳು ತಮ್ಮ ಸಂತಾನಕ್ಕೋಸ್ಕರ ತಾವೇ ಬಲಿಯಾಗುವುದನ್ನು, ಅವುಗಳಿಗೆ ಆಹಾರವನ್ನು ನೀಡಿ ತಾವು ಹಸಿವಿನಿಂದ ನರಳಿ ಪ್ರಾಣ ಬಿಡೋದನ್ನು ನಾವು ಪ್ರಾಣಿ ಜಗತ್ತಿನಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ. ಅದೇ ರೀತಿ ಪಕ್ಷಿಗಳಲ್ಲೂ ಸಹ ಆ ಮರಿಗಳಿಗೆ ಆಹಾರವನ್ನು ನೀಡಿ ತಾವು ಹಸಿವಿನಿಂದ ಬಳಲ್ತಾ ಕೆಲವೊಮ್ಮೆ ಮರಣವನ್ನಪ್ಪುವುದನ್ನು ನಾವು ನೋಡ್ತೀವಿ. ಅಂದರೆ ಬೇರೆಯವರಿಗೋಸ್ಕರ ತನ್ನನ್ನು ತಾನು, ತನ್ನ ಒಂದು ಜೀವನವನ್ನು, ತನ್ನ ಆಸೆ ಆಕಾಂಕ್ಷೆಗಳನ್ನು ಅದನ್ನು ಅದುಮಿಟ್ಟುಕೊಂಡು ಬೇರೆಯವರಿಗೋಸ್ಕರ ಬದುಕುವ ಈ ಒಂದು ನೇಚರ್ ಏನಿದೆ ಅದನ್ನು ನಾವು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಥವಾ ಪರಹಿತ ಚಿಂತನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ತಾಯಂದರಲ್ಲಿ ಇದನ್ನು ನಾವು ನೋಡ್ಬೋದು. ಅದು ಮಾತೃತ್ವನೇ, ಆಲ್ಟ್ರಿಸ್ಟಿಕ್ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚಿನ ದಿನದಲ್ಲಿ ತಾವೊಂದು ವಿಡಿಯೋ ನೋಡಿರಬಹುದು. ಯಾವುದೋ ಒಂದು ಶಿಪ್ಪು, ಏನೋ ಒಂದು ಸಣ್ಣ ದೋಣಿ, ಅದು ನೀರಿನಲ್ಲಿ ಮುಳುಗಿ ಹೋದಂಥ ಸಂದರ್ಭದಲ್ಲಿ ಆ ತಾಯಿ ಆ ಮಗುವನ್ನು ಅಪ್ಪಿ ಹಿಡ್ಕೊಂಡಿರ್ತಾಳೆ. ಈ ಥರದ ಒಂದು ಅಂಥ ಸಾವಿನ ಸಂದರ್ಭದಲ್ಲೂ ಮಗುವಿಗೆ ಏನಾಗಬಾರ್ದು ಅಂತೇಳಿ ತಾಯಿ ಮಗುವನ್ನು ಅಪ್ಪಿಡ್ಕೊಂಡಿರುವಂತಹದನ್ನು ನಾವು ನೋಡಿದಾಗ ನಮಗೆ ಕಣ್ಣೀರು ಬರುತ್ತೆ. ಕಾರಣ ಏನು ಅಂತಂದರೆ ಅದು ಮಾತೃತ್ವದ ಸಂಕೇತ ಅಂತ. ಹಾಗಾದರೆ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಂತ ನಾವು ನೋಡೋದಾದರೆ, ಯಾವ ವ್ಯಕ್ತಿ ನಮ್ಮ ಒಂದು ಇತಿಹಾಸದಲ್ಲಿ ಈ ಒಂದು ಆಲ್ಟ್ರಿಸಮ್ ಅಥವಾ ಪರಹಿತ ಚಿಂತನೆಗೆ ಒಂದು ಸಾಕಾರ ಮೂರ್ತಿ ಅಂತ ನಾವು ನೋಡೋದಾದರೆ ತಕ್ಷಣ ನಮ್ಮ ಕಣ್ಮುಂದೆ ಬರುವುದು ರಾಮನ ಒಂದು ಚಿತ್ರಣ. ರಾಮ ಅನ್ನುವುದು ಕೇಸ್ ಸ್ಟಡಿ ಅಂತ ನಾವು ಮಾಡಿದಾಗ ಆಲ್ಟ್ರಿಸಮ್ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ನಾವು ನೋಡೋದಾದರೆ ರಾಮ ಅಂತಲೇ ಹೇಳ್ಬೋದು. ನಂತರದಲ್ಲಿ ಬೇರೆ ಬೇರೆಯವ್ರನ್ನ ನಾವು ನೋಡ್ತಾ ಬರೋಣ. ಮೊದಲನೆಯದಾಗಿ ರಾಮ ಒಬ್ಬ ಪರಹಿತ ಚಿಂತಕ ಅಥವಾ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಸ್ವಾರ್ಥ ಇಲ್ಲ, ಸಮಾಜದ ಸ್ವಾಸ್ಥ್ಯಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡವನು, ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಂತಹವನು, ಪರರಿಗೋಸ್ಕರನೇ ಅಂದರೆ ಪ್ರಜೆಗಳಿಗೋಸ್ಕರನೇ ತನ್ನ ಸುಖ ಸಂತೋಷವನ್ನು ತ್ಯಾಗ ಮಾಡಿದವನು, ತಂದೆ ತಾಯಿಗಳಿಗೋಸ್ಕರ ತನ್ನ ಸುಖವನ್ನು ತ್ಯಾಗ ಮಾಡಿದಂತಹ ವ್ಯಕ್ತಿ ಯಾರು ಇದ್ದರೆ ಅದು ಬಹಳ ಮುಖ್ಯವಾಗಿ ಮೊದಲನೇ ಫಸ್ಟ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶ್ರೀರಾಮ ಅಂತಲೇ ಹೇಳಬಹುದು. ಮೊದಲನೇದಾಗಿ ಅವರ ಒಂದು ಮೆದುಳಿನ ಯಾವ ರೀತಿ ಕೆಲಸ ಮಾಡ್ತು ಅನ್ನೋ ಸಂದರ್ಭದಲ್ಲಿ ನಾವು ನೋಡಿದಾಗ, ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಿರುತ್ತೆ. ನಾಳೆಯ ದಿನ ಪಟ್ಟಾಭಿಷೇಕ. ಹಿಂದಿನ ದಿನ ರಾಮ ಕಾಡಿಗೆ ಹೋಗಬೇಕು ಎನ್ನುವುದು ಆತನ ತಾಯಿಯ ಕೈಕೇಯಿಯ ಒಂದು ಆಶಯದಂತೆ ದಶರಥ ಮಹಾರಾಜದನ್ನು ಹೇಳೋಕ್ಕಾಗೋದಿಲ್ಲ. ಆದರೆ ಪಟ್ಟಾಭಿಷೇಕ ಆಗಬೇಕಾಗಿದ್ದ ರಾಮ ಎಲ್ಲವನ್ನೂ ತ್ಯಜಿಸಿ ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಬಂದಾಗ ಯಾವುದೇ ರೀತಿ ಕೋಪ ಇರೋದಿಲ್ಲ, ತಂದೆಯ ಬಗ್ಗೆ ಬೇಸರ ಇರೋದಿಲ್ಲ, ಚಿಕ್ಕಮ್ಮನ ಬಗ್ಗೆ ಬೇಸರ ಇರೋದಿಲ್ಲ, ಆತಂಕ ಇರೋದಿಲ್ಲ, ಏನೂ ಇಲ್ಲದ ಒಂದು ಸ್ಥಿತಪ್ರಜ್ಞತೆ, ಒಂದು ಮನೋಭಾವನೆ ಇದೆಯಲ್ಲ, ಅದು ನಮ್ಮ ಮುಂಭಾಗದ ಮೆದುಳು ಹೈಪರ್ ಆ್ಯಕ್ಟಿವ್, ಅದು ಎಲ್ಲ ಮೆದುಳಿನ ಇತರ ಭಾಗಗಳನ್ನು ಸಪ್ರೆಸ್ ಮಾಡಿ ಆ್ಯಕ್ಟಿವ್ ಆಗಿರುವುದನ್ನು ತೋರಿಸುತ್ತೆ. ಅಂದರೆ ಎಂಥ ಭಾವೋದ್ವೇಗದ ಕ್ಷಣದಲ್ಲೂ ಭಾವನೆಗಳನ್ನು ಅದನ್ನು ಹದುಮಿಟ್ಟುಕೊಂಡು ಕರ್ತವ್ಯ ಪ್ರಜ್ಞೆಯನ್ನು ಮಾಡುವಂತಹ ಸಂದರ್ಭ ಇದೆಯಲ್ಲ, ಅದು ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ವೆರಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಬೋದು. ಯಾವ ವ್ಯಕ್ತಿಗಳಲ್ಲಿ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಮುಂಭಾಗದ ಮೆದುಳು ಡಾಮಿನೇಟ್ ಆಗಿರುತ್ತೆ ಅವರಿಗೆ ಭಾವನೆಗಳ ನಿಯಂತ್ರಣ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಬೇರೆಯವರಿಗೋಸ್ಕರ ಅವರು ತಮ್ಮ ಎಲ್ಲ ಭಾವನೆಗಳನ್ನು ಅದನ್ನು ಹದುಮಿಟ್ಟುಕೊಂಡು ನಡೆಯುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಅದೇ ರೀತಿ ರಾಮನ ಕೆಲವೊಂದು ವಿಚಾರಗಳನ್ನು ನಾವು ನೋಡಿದಾಗ ಮಿರರ್ ನ್ಯೂರಾನ್ಸ್ಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇತ್ತು. ಮತ್ತು ಗ್ರೂಪ್ ಸೆಲೆಕ್ಷನ್ ಬಿಹೇವಿಯರ್ ಅಂತ ಏನಂತೀವಿ, ಅದು ರಾಮನಲ್ಲಿ ಅಡಾಪ್ಟೇಷನು ಅದು ಅದ್ಭುತವಾಗಿತ್ತು ಅಂತ ನಾವು ನೋಡ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಪರಹಿತ ಚಿಂತನೆಯಲ್ಲಿ ಆ್ಯಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್, ಈ ಕೆಲವೊಂದು ಮೆದುಳಿನ ಭಾಗಗಳು ಯಾವ ರೀತಿ ಕೆಲಸ ಮಾಡ್ತಾಯಿತ್ತು ಅಂದರೆ, ಸುಗ್ರೀವನ ಒಂದು ಕಷ್ಟಕ್ಕೆ ಮರುಗೋದೇ ಆಗಲಿ, ನಂತರ ವಿಭೀಷಣ ರಾವಣನಿಂದ ಬಂದು ರಾಮನ ಬಳಿ ಸೇರಿದಾಗ ಅವನನ್ನು ಸ್ವೀಕರಿಸಿದ್ದೇ ಆಗಲಿ, ಒಮ್ಮೆ ರಾವಣನ ನಿರಾಯುಧನಾದಾಗ ಅವನನ್ನು ಕೊಲ್ಲದೆ ಯುದ್ಧವನ್ನು ನಿಲ್ಲಿಸಿದ್ದೇ ಆಗಲಿ, ರಾಮೇಶ್ವರದಲ್ಲಿ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಶತ್ರುವನ್ನು ಆಹ್ವಾನಿಸಿ ಪೂಜೆ, ಏಕೆಂದರೆ ರಾವಣ ಬ್ರಾಹ್ಮಣ ಅಂತ ಒಂದು ಕಥೆಯಲ್ಲಿ ಇರೋದರಿಂದ ಅವನಿಂದ ಪೂಜೆ ಮಾಡಿಸಿದ್ದೆ ಅನ್ನೋ ಒಂದು ಸಂಗತಿನೇ ಆಗಲಿ,
ಕೊನೆಗೆ ರಾವಣ ಮರಣ ಹೊಂದಬೇಕಾದರೆ ರಾಜನೀತಿಗಳನ್ನು ಲಕ್ಷ್ಮಣ ತಿಳ್ಕೋ ಆ ರಹಸ್ಯಗಳನ್ನು ಅಂತ ಹೇಳಿದ್ದೇ ಆಗಲಿ, ಇದನ್ನು ನಾವು ನೋಡಿದಾಗ ಶತ್ರುಗಳನ್ನೂ ಸಹ ಪ್ರೀತಿಸುವಂತಹ, ಅಂದರೆ ಶತ್ರು ಅಂದರೆ ಆ ಒಂದು ಧರ್ಮರಕ್ಷಣೆಗೋಸ್ಕರ ಮಾತ್ರ ಶತ್ರುವಾಗಿ ರಾವಣ ಕಾಣ್ಬೋದು. ಅದನ್ನು ಹೊರತಾಗಿ ರಾಮನ ಒಂದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಯಾವ ರೀತಿ ಆ್ಯಕ್ಟಿವೇಟ್ ಆಗ್ತಿತ್ತು ಅಂದರೆ ಡಾಮಿನೇಟ್ ಆಗಿರೋದ್ರಿಂದ ಭಾವನೆಗಳನ್ನು, ಉದ್ವೇಗಗಳನ್ನು ಅದನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡುವಂತಹ ಶಕ್ತಿ ರಾಮನಿಗಿತ್ತು ಅಂತ ನಾವು ಅದರಿಂದ ತಿಳಿದುಕೊಳ್ತಾ ಬರಬಹುದು. ಹಿಂದೆ ಏನಾಗ್ತಿತ್ತು, ಎಮೋಷನಲ್ ಕ್ವಿಷೆಂಟ್ ಅಥವಾ ಭಾವನೆಗಳ ಒಂದು IQ ಅಂತ ನಾವೇನು ಹೇಳ್ತೀವಿ, ಇದು ರಾಮನಲ್ಲಿ ಕೇಸ್ ಸ್ಟಡಿ ಅಂತಲೇ ಮಾಡ್ಬೋದು. ಅತ್ಯದ್ಭುತವಾಗಿತ್ತು ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ, ಹಿಂದೆ ಮನುಷ್ಯನ ವಿಕಾಸದಲ್ಲಿ ನಾವು ಔಟ್ ಆಫ್ ಆಫ್ರಿಕಾ ಥಿಯರಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಜರು ನಮ್ಮ ಮೂಲ ಯಾವುದು ಅಂದರೆ, ತವರು ಯಾವುದು ಅಂದರೆ ಆಫ್ರಿಕಾದಲ್ಲಿ 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಒಂದು ಮನುಷ್ಯನ ವಿಕಾಸ ಆಯಿತು. 60 ರಿಂದ 70 ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದಿಂದ ಮನುಷ್ಯ ಏನು ಮಾಡ್ದ, ಹೋಮೋಸೆಪಿಯನ್ ಎನ್ನುವ ಮಾನವ, ನಮ್ಮ ಆದಿವಾಸಿ ಮಾನವ, ಅವನು ಬೇರೆ ಬೇರೆ ಖಂಡಗಳಿಗೆ ವಲಸೆ ಹೋದ. ಅದರಲ್ಲಿ ಏಷ್ಯಾ ಖಂಡಕ್ಕೂ ಬಂದ, ಭಾರತಕ್ಕೂ ಬಂದ, ಆಸ್ಟ್ರೇಲಿಯಾಕ್ಕೂ ಬಂದ, ಈ ರೀತಿ ಬೇರೆ ಬೇರೆ ಖಂಡಗಳಿಗೆ ಆತ ಹೋದ. 10,000 ವರ್ಷಗಳ ಹಿಂದೆ ಆತ ಅಮೇರಿಕಾ ಅಲ್ಲಿಗೆ ಹೋಗಿದ್ದು, ಅದು ಸ್ವಲ್ಪ ರೀಸೆಂಟ್ ಅನ್ಬೋದು. ಈ ರೀತಿ ಆಫ್ರಿಕಾದಿಂದ ಬಂದ ಮಾನವ. ಆಗ ಬುಡಕಟ್ಟು ಅಂತ ನಾವು ನೋಡಿದಾಗ, ಬುಡಕಟ್ಟು ಜನಾಂಗದಲ್ಲಿ ಯಾರು ನಾಯಕರನ್ನು ಆಯ್ಕೆ ಮಾಡ್ತಿದ್ರು ಅಂದರೆ, ಯಾರು ಶಕ್ತಿಹೀನರನ್ನು ರಕ್ಷಣೆ ಮಾಡ್ತಾರೆ, ಯಾರು ಶಕ್ತಿಶಾಲಿಗಳಾಗಿರ್ತಾರೆ ಮತ್ತು ಆ ಒಂದು ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಯಾರು ಅರ್ಪಣೆ ಮಾಡ್ಕೊತಾರೆ ಮತ್ತು ಸಮಾಜದಲ್ಲಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮಾತನ್ನು ಯಾರು ಕೇಳುತ್ತಾರೆ, ಅಂಥವನನ್ನು ನಾಯಕರನ್ನಾಗಿ ಮಾಡ್ತಾಯಿದ್ರು. ಕಾರಣ, ಅಂತಹ ವ್ಯಕ್ತಿಗೆ ಎಮೋಷನಲ್ ಕ್ವಿಷೆಂಟು ಅದ್ಭುತವಾಗಿರ್ತಿತ್ತು. ಅಲ್ಲಿ ಆತ ತನ್ನನ್ನು ತಾನು ಮರೆತು ಆ ಒಂದು ಬುಡಕಟ್ಟು ಅಥವಾ ಆ ಒಂದು ಸಮಾಜಕ್ಕೆ ಏನು ಮಾಡ್ತಿದ್ದ, ತನ್ನನ್ನೇ ತಾನು ಅರ್ಪಿಸ್ಕೊತಿದ್ದ. ಅಲ್ಲಿ ಆತನದು ಅನ್ನುವುದು ಯಾವುದೂ ಇರ್ತಿಲ್ಲ. ಅದನ್ನೇ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಅನ್ನುವುದು. ಪರಹಿತ ಚಿಂತನೆ, ಬೇರೆಯವರಿಗೋಸ್ಕರ ತಾನು ಬದುಕುವುದನ್ನೇ ನಾವು ಆಲ್ಟ್ರಿಸಮ್ ಅಂತ ಕರಿತೀವಿ. ಅಲ್ಲಿ ಈ ಥರದ ವ್ಯಕ್ತಿಗಳನ್ನು ತಮ್ಮ ನಾಯಕನನ್ನಾಗಿ ಹಿಂದೆ ಬುಡಕಟ್ಟು ಜನಾಂಗದಲ್ಲಿ ಮಾನವನ ವಿಕಾಸ ಅಂತ ನಾವು ನೋಡಿದಾಗ, ಒಂದು ರಾಜ್ಯ, ಒಂದು ದೇಶ ಆಗುವುದಕ್ಕೆ ಮೊದಲು ಕೆಲವೊಂದು ಗುಂಪುಗಳಿದ್ವು, ಬುಡಕಟ್ಟುಗಳಿದ್ವು. ಅಲ್ಲಿ ಆ ಥರ ಅಲ್ಲಿಯ ಜನರು ಅವರ ನಾಯಕನನ್ನು ಈ ಒಂದು ಗುಣಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾಯಿದ್ರು. ಅವನ ಎಮೋಷನಲ್ ಕ್ವಿಷೆಂಟ್ ಹೈಯೆಸ್ಟ್ ಇರ್ತಿತ್ತು. ಆಮೇಲೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿತ್ತು, ಡಾಮಿನೇಟ್ ಆಗಿರ್ತಿತ್ತು. ಆ್ಯನ್ಯುಲರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಆಗಿರ್ಬೋದು, ಬೇರೆಯವರ ಕಷ್ಟಗಳಿಗೆ ತುಡಿಯೋದೇ ಆಗಿರ್ಬೋದು, ಅವರ ಕಷ್ಟಗಳನ್ನು ನಿವಾರಿಸುವುದೇ ಆಗಿರ್ಬೋದು, ಇದನ್ನೆಲ್ಲ ನಾವು ಆ ಒಂದು ರಾಮನ ಚಿತ್ರಣದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ರಾಮ ಒಂದು ಆಲ್ಟ್ರಿಸಮ್ ಅನ್ನೋಕ್ಕೆ ಒಂದು ಕೇಸ್ ಸ್ಟಡಿ ಅಂತಲೇ ಹೇಳಬಹುದು. ನಂತರ ರಾಮನ ಹೊರತಾಗಿ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಇನ್ನು ಯಾರ್ಯಾರಲ್ಲಿ ನಾವು ನೋಡಬಹುದು ಅಂತಂದರೆ, ನಂತರ ಬಂದವರು ಅಶೋಕನಲ್ಲಿ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಬಂದಿದ್ದು ಒಂದು ಯುದ್ಧದ ನಂತರ, ಅಂದರೆ ಪೋಸ್ಟ್ ನಂತರ ಒಂದು ಯುದ್ಧ ಆಯಿತು. ಆ ನಂತರ ಆತನಿಗೆ ಮನವರಿಕೆಯಾಗಿ ಆತ ಪರಹಿತ ಚಿಂತಕನಾದ. ಅಲ್ಲಿಯವರೆಗೂ ಆತ ಏನು ಪರಹಿತ ಚಿಂತಕನಲ್ಲ, ಆದರೆ ಯುದ್ಧದ ಒಂದು ಭೀಕರ ಪರಿಣಾಮವನ್ನು ನೋಡಿ ಅವನ ಮನ ಪರಿವರ್ತನೆಯಾಗಿ ಆತ ಪರಹಿತ ಚಿಂತಕನಾದ. ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ನ ನಂತರ ಡೆವಲಪ್ ಮಾಡಿಕೊಂಡಿತ್ತು. ಇದು ಆ ನಂತರದಲ್ಲಿ ಬಂದಂತಹದ್ದು, ಯುದ್ಧದ ನಂತರ ಬಂದಿರೋವಂಥದ್ದು. ನಂತರ ಆತ ಆಸ್ಪತ್ರೆಗಳನ್ನು ಸ್ಥಾಪಿಸಿದ, ತಂಗುದಾಣಗಳನ್ನು ಸ್ಥಾಪಿಸಿದ, ರಸ್ತೆಗಳು, ಸಾಲು ಮರಗಳನ್ನು ನಡೆಸಿ ಜನರ ಸಮಾಜದ ಹಿತಚಿಂತನೆಗೋಸ್ಕರ ದುಡಿದಂತಹ ವ್ಯಕ್ತಿ. ಮತ್ತು ಧರ್ಮ ಸಂಸ್ಥಾಪನೆಗೋಸ್ಕರ ಧರ್ಮ ಪ್ರಚಾರವನ್ನು ಜಗತ್ತಿನ ಎಲ್ಲ ಮೂಲೆಗಳಿಗೂ ತನ್ನ ಸ್ವಂತ ಮಕ್ಕಳನ್ನೇ ಕಲಿಸಿ ಧರ್ಮ ಪ್ರಚಾರವನ್ನು ಮಾಡಿದಂತಹದ್ದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರನ್ನು ನಾವು ಅಶೋಕದಲ್ಲಿ ನೋಡ್ತೀವಿ. ಅಶೋಕನ ನಂತರ ಮತ್ತೊಬ್ಬ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿ. ಇಲ್ಲಿ ಅವರು ಸ್ವಯಂ ಅವರನ್ನೇ ಅವರು ಒಳಪಡಿಸಿಕೊಂಡು ಪರಹಿತ ಚಿಂತನೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ನೀಡುವ ಬದಲು ತಾವೇ ಆ ಶಿಕ್ಷೆಯನ್ನು ಅನುಭವಿಸ್ತಾಯಿದ್ರು. ಹಾಗಾಗಿ ಅವರ ಆಶ್ರಮದಲ್ಲಿ ಅಲ್ಲಿರುವ ಆಶ್ರಮವಾಸಿಗಳು ಯಾವುದೇ ತಪ್ಪು, ಆ ಒಂದು ಶಿಸ್ತು ಸ್ವಯಂ ಶಿಸ್ತಿತ್ತು. ಕಾರಣ
ತಾವು ತಪ್ಪು ಮಾಡಿದರೆ ಮಹಾತ್ಮರು ಆ ಶಿಕ್ಷೆಯನ್ನು ಅನುಭವಿಸ್ತಾರೆ ಅನ್ನುವುದನ್ನು ಅರಿತಿದ್ದಂತಹ ಜನ ಸತ್ಯ ಧರ್ಮ ನ್ಯಾಯದ ರೀತಿ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾ ಹೋದರು. ಇದು ಸಹ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್. ಇಲ್ಲಿ ತನ್ನನ್ನು ತಾನು ಕಷ್ಟಗಳಿಗೆ ಒಳಪಡಿಸಿಕೊಂಡು ಸಮಾಜಕ್ಕೆ ಒಂದು ನೀತಿಯನ್ನು ನೀಡುವಂತಹ ಒಂದು ಗುಣ ಏನಿದೆ ಇದು ಸಹ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇವರ ನಂತರ ನಾವು ನೋಡುವ ಮತ್ತೊಬ್ಬ ಮಹಾನ್ ವ್ಯಕ್ತಿ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಿಯಾಗಿದ್ದವರು. ಆ ಸಂದರ್ಭದಲ್ಲಿ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಆವಾಗ ಅವರು ಒಂದು ಕರೆ ಕೊಟ್ಟರು, ಪ್ರತಿ ಒಬ್ಬ ವ್ಯಕ್ತಿಯು ವಾರದಲ್ಲಿ ಒಂದು ಒಪ್ಪತ್ತು ಉಪವಾಸ ಇದ್ದುಕೊಂಡ್ರೆ ನಮ್ಮ ಆಹಾರದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಬಹುದು ಅಂತ. ಬರೀ ಒಂದು ಕೋರಿಕೆ ಅಷ್ಟೇ ಅಲ್ಲ, ಕರೆ ಕೊಟ್ಟಿದ್ದಷ್ಟೇ ಅಲ್ಲ, ಸ್ವಯಂ ಅವರೇ ಅದನ್ನು ಪ್ರಾಕ್ಟೀಸ್ ಮಾಡಿದ್ರು. ಹಾಗಾಗಿ ಆಚರಣೆಗೆ ತಂದಿದ್ದರಿಂದ ಅದು ಸಹ ತನ್ನನ್ನೇ ತಾನು ಎಲ್ಲೋ ಒಂದು ಕಡೆ ಒಂದು ತ್ಯಾಗ ಮಾಡ್ತೀವಿ ಅಂತೀವಲ್ಲ, ಆ ಥರದ ತ್ಯಾಗದಿಂದ ಅದನ್ನು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅನ್ಬೋದು. ಅವರ ಪ್ರಾಮಾಣಿಕತೆ, ಸರಳತೆ, ನಿಷ್ಠೆ ಇವು ಸಹ ಅವರ ಒಂದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ ಬಹಳ ಬೇರೆ ಬೇರೆ ಭಾಗಗಳು ಅಂತಲೇ ನಾವು ಹೇಳ್ಬೋದು. ಇದೇ ರೀತಿ ವಿನೋಬಾ ಭಾವೆ ಆಗಿರಬಹುದು, ಅಬ್ದುಲ್ ಕಲಾಮಲ್ಲೂ ಸಹ ನಾವು ಈ ಒಂದು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ನ ನೋಡ್ತೀವಿ. ದೇಶದ ರಕ್ಷಣೆಗೋಸ್ಕರ, ದೇಶಕ್ಕೋಸ್ಕರ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡಂಥವರು. ಸತತವಾಗಿ ಸಂಶೋಧನೆಗಳನ್ನು ನಡೆಸಿ ಅದ್ಭುತವಾದ ಮಿಸೈಲ್ಗಳನ್ನು ತಯಾರು ಮಾಡಿ ದೇಶವನ್ನು ಬಲಿಷ್ಠವಾಗಿ ಮಾಡಿದಂಥವರು. ಬಹಳಷ್ಟು ಯುವಕರಿಗೆ, ಮಕ್ಕಳಿಗೆ ಒಂದು ಪ್ರೇರಣೆಯಾಗಿದ್ದರು. ಅವರಲ್ಲಿ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡಿದ್ರು. ಹಾಗೆ ಮದರ್ ತೆರೇಸಾ ಆಗ್ಬೋದು, ಅವರು ರೋಗಿಗಳನ್ನು ಶುಶ್ರೂಷೆ ಮಾಡುವ ಸಂದರ್ಭದಲ್ಲಿ ಪರಹಿತ ಚಿಂತನೆ, ಬೇರೆಯವರ ಬಗ್ಗೆ ಚಿಂತನೆ ಮಾಡೋದಿದೆಯಲ್ಲ, ಆ ಒಂದು ಕ್ಯಾರೆಕ್ಟರ್ನ ನಾವು ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅಂತೀವಿ. ಕೆಲವೊಬ್ಬರಲ್ಲಿ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರು ತುಂಬ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಅದು ಕೆಲವೊಮ್ಮೆ ಅವರಿಗೇ ತೊಂದರೆ ಆದರೂ ಸಹ ಅವರು ತಾವು ಮಾಡುವ ಕೆಲಸದ ಶ್ರೇಷ್ಠತೆಯನ್ನು ತಿಳ್ಕೊಂಡು ತಮ್ಮನ್ನು ತಾವು ಅಲ್ಲಿ ಅರ್ಪಿಸ್ಕೊತಾರೆ. ಹಾಗಾಗಿ ಈ ಥರ ಬೇಕಾದಷ್ಟು ಮಹನೀಯರನ್ನು ನಾವು, ಈ ಪರಹಿತ ಚಿಂತನೆ ಮಾಡುವವರನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು. ಇತ್ತೀಚೆಗೆ ನಾವು ನೋಡಿದಂತಹ ವ್ಯಕ್ತಿ ಅಂದರೆ ವರ್ಗೀಸ್ ಕುರಿಯನ್, ಒಂದು ಕ್ಷೀರಕ್ರಾಂತಿಯನ್ನು ಮಾಡಿದಂತಹ ವ್ಯಕ್ತಿ. ಕಾರಣ ಅವರ ಜೀವನದಲ್ಲಿ ಒಂದು ತೊಟ್ಟು ಹಾಲನ್ನು ಕುಡಿಯದೆ ಕ್ಷೀರಕ್ರಾಂತಿಯನ್ನು ಮಾಡಿ ನೇರವಾಗಿ ತಯಾರಕರಿಂದ ಗ್ರಾಹಕರಿಗೆ ಅದು ತಲುಪಬೇಕು ಎನ್ನುವ ನಿಟ್ಟಿನಲ್ಲಿ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು. ಆ ಕ್ಷೀರಕ್ರಾಂತಿಯ ಹರಿಕಾರನೇ ಅವರು ವರ್ಗೀಸ್ ಕುರಿಯನ್ ಅನ್ಬೋದು. ಅವರಲ್ಲೂ ಸಹ ನಾವು ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ನ ನೋಡ್ಬೋದು. ಹೀಗಾಗಿ ರಾಮನಿಂದ ಇತ್ತೀಚಿನವರೆಗೆ ವರ್ಗೀಸ್ ಕುರಿಯನ್ವರೆಗೂ ಬೇಕಾದಷ್ಟು ಮಹನೀಯರಲ್ಲಿ ಈ ಆಲ್ಟ್ರಿಸಮ್ ಅಥವಾ ಪರಹಿತ ಚಿಂತನೆಯನ್ನು ನಾವು ನೋಡ್ತೀವಿ. ಇವರ ಒಂದು ಮೆದುಳಿನ ಅದು ಕೆಲಸ ಮಾಡುವ ರೀತಿಯೇ ಬೇರೆ. ಇವು ಸದಾಕಾಲ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗಿರುತ್ತೆ. ಒಳ್ಳೆಯ ಯೋಚನೆಗಳು, ಸಮಾಜಕ್ಕೆ ತುಡಿಯುವಂತಹ ಮನಸ್ಸೆಲ್ಲ ಇರುತ್ತೆ. ತನಗೋಸ್ಕರ ಹಿಂಭಾಗದ ಮೆದುಳಲ್ಲಿ ಇರುವಂತಹ ಭಯ, ಆತಂಕ ಆಗಿರ್ಬೋದು, ಹಸಿವು, ನೀರಡಿಕೆ, ಲೈಂಗಿಕತೆ, ಇಂಥದ್ದು ಯಾವ ಒಂದು ಆಸೆಗಳಿರುತ್ತೆ ಅದರದ್ದು ಕಮ್ಮಿ ಆಗಿಬಿಟ್ಟಿರುತ್ತೆ, ಸಪ್ರೆಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸಿಂಗ್ಯುಲೇಟ್ ರೀಜನ್ ಆಗಿರ್ಬೋದು, ಕಾರ್ಟೆಕ್ಸ್ ರೀಜನ್ ಆಗಿರ್ಬೋದು ಅದ್ಭುತವಾಗಿ ಕೆಲಸ ಮಾಡೋದ್ರಿಂದ ಈ ಸಹಾನುಭೂತಿ, ಎಂಪತಿ, ಸಿಂಪತಿ ಇದೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಸಮಾಜಕ್ಕೆ ಇಂತಹ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಬೇಕು. ಹಿಂದೆ ಮಾನವನ ವಿಕಾಸದಲ್ಲಿ ಇಂತಹ ಒಬ್ಬ ಈ ಕ್ಯಾರೆಕ್ಟರ್, ಈ ಒಂದು ಶಕ್ತಿ, ಈ ಗುಣಗಳಿದ್ದಂತಹ ವ್ಯಕ್ತಿಯನ್ನು ಆ ಒಂದು ಸಮುದಾಯದ ನಾಯಕನನ್ನಾಗಿ ಆರಿಸುವಂತಹ ಪದ್ಧತಿ ಇತ್ತು. ಕಾರಣ ಅವನು ಸಮುದಾಯಕ್ಕೋಸ್ಕರ ತನ್ನನ್ನು ತಾನು ಅರ್ಪಿಸಿಕೊಳ್ತಾ ಇದ್ದ. ಹಾಗಾಗಿ ಯಾರಿಗೆ ಈ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಇರುತ್ತೆ, ಪರಹಿತ ಚಿಂತನೆ ಮಾಡ್ತಾರೆ, ಅಂತಹ ಯಾರು ನಾಯಕರಿರ್ತಾರೆ ಅವರು ಜಗತ್ತಿನಲ್ಲೇ ಶ್ರೇಷ್ಠ ನಾಯಕರಾಗ್ತಾರೆ. ಜಗತ್ತನ್ನೇ ಅವರು ಗೆಲ್ಲುವಂತಹ, ಇಡೀ ಜಗತ್ತು ಇಷ್ಟಪಡುವಂತಹ ಶ್ರೇಷ್ಠ ನಾಯಕರಾಗ್ತಾರೆ. ಹಾಗಾಗಿ ಒಬ್ಬ ನಾಯಕನಿಗೆ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಅನ್ನುವುದು ಅತ್ಯಂತ ಅವಶ್ಯ. ಅದನ್ನು ನಾವು ರಾಮನ ಕೇಸ್ ಸ್ಟಡಿಯಿಂದನೇ ಆರಂಭ ಮಾಡಬಹುದು. ಒಂದು ಸಮಾಜ, ಒಂದು ದೇಶ ಉನ್ನತೀಕರಣ ಆಗಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದರೆ ಅಲ್ಲಿರುವ ನಾಯಕನಲ್ಲಿ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರು ಇರಲೇಬೇಕಾದಂತಹ ಒಂದು ಅಂಶ. ಹಾಗಾಗಿ ನಾಯಕ ಅಂದರೆ ಅವನಲ್ಲಿ ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್ ಇರಬೇಕು, ಪರಹಿತ ಚಿಂತನೆ ಇರಬೇಕು. ಅಂದಾಗ ಮಾತ್ರ ಆ ಸಮುದಾಯ ಉನ್ನತಿಗೆ ತಲುಪುವಲ್ಲಿ ಯಾವುದೇ ರೀತಿ ಸಂಶಯ ಇರೋದಿಲ್ಲ. ನಮಸ್ಕಾರ.